ಅವರ ಎಷ್ಟು ಬೇಗ ನೀವು ಈ ಪ್ಲಾನ್ಗಳಿಗೆ ಎಂಟರ್ ಆಗ್ತೀರಿ ಅಷ್ಟು ಕಮ್ಮಿಗೆ ನಿಮಗೆ ಪ್ರೀಮಿಯಂ ಸಿಗುತ್ತೆ, ಅಷ್ಟೇ ನಿಮ್ಮ ಫ್ಯಾಮಿಲಿಗೆ ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ದುಡಿತಾ ಇರೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಟೇಕನ್ ಕೇರ್ ಆಫ್ ಆಗುತ್ತೆ. ಯಾಕಂತ ಹೇಳಿದ್ರೆ ದುಡಿತಾ ಇರೋ ವ್ಯಕ್ತಿ ಅವರ ಫ್ಯಾಮಿಲಿಯ ಕರೆಂಟ್ ಲೈಫ್ ಸ್ಟೈಲ್ ನೋಡಿಕೊಂಡು, ಫ್ಯೂಚರ್ ಲೈಫ್ ಸ್ಟೈಲ್ ನೋಡಿಕೊಂಡು 1 ಕೋಟಿನೋ 2 ಕೋಟಿನೋ ಆ ರೀತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಎವ್ರಿ ಮಂತ್ ಸಣ್ಣ ಪ್ರೀಮಿಯಂ ಕಟ್ಟಕ್ಕೆ ಬರುತ್ತೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೂ ಕೂಡ ಆ ಫ್ಯಾಮಿಲಿಗೆ ದುಡ್ಡಿಗೆ ಪರದಾಡುವಂಥ ಪರಿಸ್ಥಿತಿ ಬರೋದಿಲ್ಲ. ಅವರಿಗೆ ಆ ಲಮ್ಸಮ್ ಅಮೌಂಟ್ 1 ಕೋಟಿಗೆ ಮಾಡಿಸಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ, ಎಷ್ಟು ಅಮೌಂಟಿಗೆ ಮಾಡಿಸಿರ್ತೀರೋ ಅಷ್ಟು ಅಮೌಂಟ್ ಎಷ್ಟು ಕಾರು ಮಾಡಿಸ್ಬೋದು, ಅದು ಅವರಿಗೆ ಲಮ್ಸಮ್ ಆಗಿ ಸಿಗುತ್ತೆ. ಅವರ ಆರ್ಥಿಕ ಭದ್ರತೆ ಬಗ್ಗೆ ಚಿಂತೆ ಇರೋದಿಲ್ಲ. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಹಾಸ್ಪಿಟಲ್ ಬಿಲ್ನ ಆತಂಕ ಇರೋದಿಲ್ಲ, ಅಥವಾ ಸಣ್ಣ ಪುಟ್ಟ ಕಾಯಿಲೆ ಬಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಬೇಕು ಅಂದರೆ ಇರೋ ಸೇವಿಂಗ್ಸ್ ಎಲ್ಲ ಖಾಲಿ ಮಾಡ್ಕೊಳ್ಳೋ ಅಗತ್ಯತೆ ಬರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ನೀವು ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟೂ ಕೂಡ ಇನ್ಶೂರೆನ್ಸ್ ಕಂಪನಿಯಿಂದ ಅದರ ಪೇಮೆಂಟ್ ಆಗುತ್ತೆ. ಅತ್ಯಂತ ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಇವೆರಡೂ ಕೂಡ ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ, ಮಾಡಿಸ್ಬೇಕು ಅನ್ನೋ ಆಸಕ್ತಿ ಇದ್ದರೆ